ವಿದ್ಯಾರ್ಥಿಗಳೇ, ನಾವು ಈ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನೀವು 9ನೇ ತರಗತಿಯಲ್ಲಿ ಮತ್ತು 8ನೇ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಂಡಿದ್ದೀರಿ. 9ನೇ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಅವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯುವುದು, ಬಹುಲಕ ಕಂಡುಹಿಡಿಯುವುದು, ಮತ್ತೆ ಬಹುಲಕ ರೂಢಿಗಳನ್ನು ಹೇಳುವಂತೆ ಮತ್ತೆ ಮಧ್ಯಾಂಕವನ್ನು ಕಂಡುಹಿಡಿಯೋದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಇಲ್ಲಿ ನಿಮ್ಮ 10ನೇ ತರಗತಿಯಲ್ಲಿ ಅವರ್ಗೀಕೃತ ದತ್ತಾಂಶಗಳು ಅವರ್ಗೀಕೃತ ದತ್ತಾಂಶಗಳು ಆದ್ಮೇಲೆ ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿ ಸರಾಸರಿಯನ್ನು ಕಂಡುಹಿಡಿಯೋದು, ಬಹುಲಕವನ್ನು ಕಂಡುಹಿಡಿಯೋದು, ಅದೇ ರೀತಿ ಮಧ್ಯಾಂಕವನ್ನು ಕಂಡುಹಿಡಿಯೋದ್ರ ಬಗ್ಗೆ ಬರ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು, ನಿಮಗೆ ಈ ಪಾಠದಲ್ಲಿ ನಿಮಗೆ ಪರೀಕ್ಷೆಗೆ ಮುಖ್ಯವಾದ ಪ್ರಶ್ನೆಗಳು 3 ಮಾರ್ಕ್ಸ್ 2 ಲೆಕ್ಕ ಬರುತ್ತೆ. ಒಂದು ಓಜಿ ಚಿತ್ರ ಇರುತ್ತೆ, ಅದೇ ರೀತಿಯಾಗಿ 2 ಲೆಕ್ಕಗಳು ಇರ್ತಾ ಹೋಗುತ್ತೆ. ಎರಡು ಲೆಕ್ಕಗಳಲ್ಲಿ ಒಂದು ಲೆಕ್ಕಕ್ಕೆ ಚಾಯ್ಸ್ ಕೊಟ್ಟಿರ್ತಾರೆ, ಮಧ್ಯಾಂಕ ಅಥವಾ ಸರಾಸರಿ ಕಡೆಗೆ ಚಾಯ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ಸುಲಭ ಆಗುತ್ತೆ ಅದು ಲೆಕ್ಕ ಮಾಡ್ಬೋದಾಗುತ್ತೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿ ಮತ್ತು 9ನೇ ತರಗತಿ ತಿಳ್ಕೊಂಡಂತ ಕೆಲವೊಂದು ವಿಷಯಗಳನ್ನ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಈಗ 10ನೇ ತರಗತಿಯಲ್ಲಿ ಬರುವಂತಹ ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪಾಠದ ಹೆಸರು ಸಂಖ್ಯಾಶಾಸ್ತ್ರ ಅಂತೇಳಿ. ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಎಂಬುದು ಗಣಿತದ ಒಂದು ವಿಭಾಗ. ಉದಾಹರಣೆಗೆ ನಮಗೆ ಗಣಿತದಲ್ಲಿ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಯಾವ ರೀತಿ ಬರುತ್ತೋ ಅದೇ ರೀತಿ ಸಂಖ್ಯಾಶಾಸ್ತ್ರ ಅನ್ನೋದು ಕೂಡ ಒಂದು ವಿಭಾಗ ಆಗುತ್ತೆ. ನೀವು ಮುಂದಿನ ಹೈಯರ್ ಕ್ಲಾಸಿಗೆ ಹೋದಾಗ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಅಥವಾ ಸಂಖ್ಯಾಶಾಸ್ತ್ರ ಅನ್ನೋದು ಕೂಡ ಒಂದು ಸಪರೇಟ್ ಸಬ್ಜೆಕ್ಟ್ ಬರ್ತಾ ಹೋಗುತ್ತೆ. PUC ನಂತರ ನಿಮಗೆ ಅಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಿತಶಾಸ್ತ್ರ ಅದೇ ತಗೊಂಡಂಗೆ PCMS ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಅದು ಸಪರೇಟ್ ಆಗಿ ಬರ್ತಾ ಹೋಗುತ್ತೆ. ಆ ರೀತಿ ಅಲ್ಲೂ ಕೂಡ ನೀವು ಸಪರೇಟ್ ಆಗಿ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಈಗ ವಿದ್ಯಾರ್ಥಿಗಳೇ, ನೀವು 9ನೇ ತರಗತಿಯಲ್ಲಿ ಅಥವಾ 8ನೇ ತರಗತಿಯಲ್ಲಿ ಸರಾಸರಿ ಕಂಡನ್ನು ತಿಳ್ಕೊಂಡಿದ್ರಿ. ಸರಾಸರಿ ಅಂತ ಹೇಳಿದ್ರೆ ಅವರೇಜ್ ಅಂತ ಕರೀತಾರೆ. ಅವರೇಜ್ ಅಂತ ಕರೀತಾರೆ. ಇದನ್ನ ಒಟ್ಟು 2 ವಿಧದಲ್ಲಿ ಕಂಡುಹಿಡಿಯಬಹುದು. ನೀವು 8ನೇ ತರಗತಿಯಲ್ಲಿ ಮತ್ತು 9ನೇ ತರಗತಿಯಲ್ಲಿ ಅವರ್ಗೀಕೃತ ದತ್ತಾಂಶಗಳಿವೆ. ಈಗ ಅವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯುವುದು. ನೋಡಿ, ಅವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋದು. ನಿಮ್ಗೆ ಈ ತರಗತಿಯಲ್ಲಿ ಬರೋದು ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋದು. ಈಗ ಅವರ್ಗೀಕೃತ ಅಂದ್ರೆ ಏನು, ವರ್ಗೀಕೃತ ಅಂತ ಹೇಳಿದ್ರೆ ಅಂದ್ರೆ ಉದಾಹರಣೆಗೆ ಒಂದು ತರಗತಿಯಲ್ಲಿ 100 ವಿದ್ಯಾರ್ಥಿಗಳು ಇರ್ತಾರೆ. 100 ವಿದ್ಯಾರ್ಥಿಗಳಲ್ಲಿ 100 ವಿದ್ಯಾರ್ಥಿಗಳು ಕೂಡ ಒಂದು ಕಿರು ಪರೀಕ್ಷೆಯಲ್ಲಿ ತೆಗೆದಂತ ಅಂಕಗಳನ್ನು ತೆಗೆದುಕೊಳ್ತಾ ಹೋದ್ರೆ 100 ವಿದ್ಯಾರ್ಥಿಗಳ ಒಟ್ಟು ಅಂಕವನ್ನು ತಗೊಂಡು ಅಂದ್ರೆ ಬೇರೆ ಬೇರೆ ಅಂಕ ತಗೊಂಡು ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರಾಸರಿ ಕಂಡುಹಿಡಿಯೋದು, ಮಧ್ಯಾಂಕ ಕಂಡುಹಿಡಿಯೋದನ್ನ ಅದಕ್ಕೆ ಅವರಿಗೆ ವರ್ಗೀಕರಣ ಮಾಡದಲ್ಲೇ ಸರಾಸರಿ ಕಂಡುಹಿಡಿತಾ ಹೋಗೋದು. ಅದೇ ರೀತಿ ವರ್ಗೀಕೃತ ಅಂತ ಹೇಳಿದ್ರೆ ಇಲ್ಲಿ ಉದಾಹರಣೆಗೆ ಒಂದು 25 ಮಾರ್ಕ್ಸ್ಗೆ ಒಂದು ಕಿರು ಪರೀಕ್ಷೆ ಮಾಡಿದ್ರೆ 25 ಮಾರ್ಕ್ಸ್ ಕಿರು ಪರೀಕ್ಷೆ ಮಾಡಿದ್ರೆ 1 ರಿಂದ 5 ಮಾರ್ಕ್ಸ್ ತಗೊಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಅದೇ ರೀತಿ 5 ರಿಂದ 10 ಮಾರ್ಕ್ಸ್ ತೆಗೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, 10 ರಿಂದ 15 ಅಥವಾ 15 ರಿಂದ 20, 25 ರಿಂದ 25 ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ವರ್ಗೀಕರಣ ಮಾಡಿಬಿಟ್ಟು ಆ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯುತ್ತೆ ಅಂತ ಹೇಳ್ತಾರೆ. ವರ್ಗೀಕೃತ ದತ್ತಾಂಶಗಳು ಕರೀತಾರೆ. ವರ್ಗೀಕೃತ ದತ್ತಾಂಶಗಳು ಅಂತೇಳಿ ಕರೀತಾ ಹೋಗ್ತಾರೆ. ಈಗ ನಾವು ಹಿಂದಿನ ತರಗತಿ ತಿಳ್ಕೊಂಡಂತ ಅವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋದಕ್ಕೆ ಒಂದು ಲೆಕ್ಕವನ್ನ ಬಿಡಿಸ್ತಾ ಹೋಗೋಣ. ಇಲ್ಲಿ ಸರಾಸರಿ ಹೇಗೆ ಕಂಡುಹಿಡಿದಪ್ಪ ಅಂತ ಹೇಳಿದ್ರೆ, ಸರಾಸರಿ ಅಂತ ಹೇಳಿದ್ರೆ ಪ್ರಾಪ್ತಾಂಕಗಳು ಅಂದ್ರೆ ಪ್ರಾಪ್ತಾಂಕ ಕೊಟ್ಟಿರ್ತಾರೆ. ಆ ಪ್ರಾಪ್ತಾಂಕಗಳ ಮೊತ್ತವನ್ನ ಪ್ರಾಪ್ತಾಂಕಗಳ ಸಂಖ್ಯೆಯನ್ನ ಭಾಗಿಸಿದಾಗ ನಮಗೆ ಸರಾಸರಿ ಸಿಗುತ್ತೆ. ಇಲ್ಲಿ ನೋಡಿ, ಸರಾಸರಿ is equal to ಪ್ರಾಪ್ತಾಂಕಗಳ
ಸಂಖ್ಯೆ. ಪ್ರಾಪ್ತಾಂಕಗಳ ಸಂಖ್ಯೆ. ಈ ಸರಾಸರಿಯನ್ನು ನಾವು ಎಕ್ಸ್ ಬಾರ್ ಅಂತ ಸಂಖ್ಯೆ ಉಪಯೋಗಿಸ್ತಾರೆ. ಎಕ್ಸ್ ಬಾರ್ ಇಸ್ ಇಕ್ವಲ್ ಟು ಪ್ರಾಪ್ತಾಂಕಗಳನ್ನ ಎಕ್ಸ್ ಅಂತ ಹೇಳ್ಕೊಳ್ತಾರೆ. ಪ್ರಾಪ್ತಾಂಕಗಳನ್ನ ಎಕ್ಸ್ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಪ್ತಾಂಕಗಳ ಸಂಖ್ಯೆನ ಎಫ್ ಅಂತ ಇಟ್ಕೊಳ್ತಾ ಹೋಗ್ತಾರೆ, ಅಥವಾ ಎನ್ ಬೇಕಾದ್ರೆ ಇಟ್ಕೊಳ್ಬಹುದು. ಇಲ್ಲಿ ಎನ್ ಬೇಕಾದ್ರೆ ಇಟ್ಕೊಳ್ಬಹುದು ಅಲ್ವಾ. ಈಗ ನೋಡಿ, ಪ್ರಾಪ್ತಾಂಕಗಳ ಮೊತ್ತವನ್ನ ಸಿಗ್ಮಾ ಎಕ್ಸ್ ಅಂತ ಕರೀತಾರೆ. ಸಿಗ್ಮಾ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಸಿಗ್ಮಾ ಅಂತ ಹೇಳಿದ್ರೆ ಮೊತ್ತ ಅಂತ ಹೇಳಿ. ಸಿಗ್ಮಾ ಅಂದ್ರೆ ಏನು? ಮೊತ್ತ ಡಿವೈಡೆಡ್ ಬೈ ಎನ್. ಇದು ಪ್ರಾಪ್ತಾಂಕಗಳ ಸಂಖ್ಯೆ. ಈ ರೀತಿಯಾಗಿ ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ಅಂದ್ರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಲಿಕ್ಕೆ ಉಪಯೋಗಿಸುವ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಒಬ್ಬ ವಿದ್ಯಾರ್ಥಿ ಒಂದು ಕಿರು ಪರೀಕ್ಷೆ ತೆಗೆದಂತ ಅಂಕಗಳು. ಒಬ್ಬ ವಿದ್ಯಾರ್ಥಿ ಎ ಎಂಬ ವಿದ್ಯಾರ್ಥಿ ಕನ್ನಡದಲ್ಲಿ 10 ಮಾರ್ಕ್ಸಿಗೆ ಒಂದು 8 ಮಾರ್ಕ್ಸ್ ತೆಗೆದಿದ್ದಾನೆ. ಎಷ್ಟು? ಇಂಗ್ಲಿಷಲ್ಲಿ ಒಂದು 5 ಮಾರ್ಕ್ಸ್ ತೆಗೆದಿದ್ದಾನೆ. ಎಷ್ಟು? ಹಿಂದಿಯಲ್ಲಿ ಒಂದು 6 ಮಾರ್ಕ್ಸ್ ತೆಗೆದಿದ್ದಾನೆ. ಗಣಿತದಲ್ಲಿ ಎಷ್ಟು? 7 ಮಾರ್ಕ್ಸ್. ಎಷ್ಟು? ವಿಜ್ಞಾನದಲ್ಲಿ ಒಂದು 6 ಮಾರ್ಕ್ಸ್. ಎಷ್ಟು? ಸೋಷಿಯಲ್ ಸ್ಟಡಿ ಸಮಾಜ ವಿಜ್ಞಾನದಲ್ಲಿ ಒಂದು 8 ಮಾರ್ಕ್ಸ್. ಇಷ್ಟು ಮಾರ್ಕ್ಸ್ ಅಂತ ನೋಡಿ. ಈಗ ಈ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ತೆಗೆದಂತ ಅಂಕಗಳ ಸರಾಸರಿ ಕಂಡಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಇಲ್ಲಿ 8 ಪ್ಲಸ್ 5 ಪ್ಲಸ್ 6 ಪ್ಲಸ್ 7 ಪ್ಲಸ್ 6 ಪ್ಲಸ್ 8 ಡಿವೈಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಎಷ್ಟಿದೆ? 2 ಸಬ್ಜೆಕ್ಟ್ 6 ಸಬ್ಜೆಕ್ಟ್ 1 2 3 4 5 6 ಇಲ್ಲಿಗೆ 6 ಆಗುತ್ತೆ. ಇಷ್ಟು ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಕೂಡಿ 8 5 13 13 6 19 19 7 26 26 6 30 32 32 8 40. ಪ್ರಾಪ್ತಾಂಕ ಒಟ್ಟು ಸಂಖ್ಯೆ ಎಷ್ಟಾಯ್ತು? ಒಟ್ಟು ಮೊತ್ತ ಎಷ್ಟು? 40 ಡಿವೈಡ್ ಬೈ 6. ಈಗ 6ರಿಂದ 40 ಭಾಗಿಸಬೇಕು. 6 30 6 36 6 36 ಎಷ್ಟು? 40ರಲ್ಲಿ 36 ಅಂದ್ರೆ 4 ಇತ್ತು, ಮತ್ತೆ ಪಾಯಿಂಟ್ ಕಟ್ಟಿ 0. ಎಷ್ಟು? 6 36 ಮತ್ತೆ 4 ಇತ್ತು 0. ಈ ರೀತಿಯಾಗಿ 6 ಬರ್ತಾ ಹೋಗುತ್ತೆ. ಅಲ್ಲಿಗೆ 6.66 ಅಂದ್ರೆ ಎ ಎಂಬ ವಿದ್ಯಾರ್ಥಿಗಳು ಒಂದು ಕಿರು ಪರೀಕ್ಷೆಯಲ್ಲಿ 6 ವಿಷಯಗಳಲ್ಲಿ ತೆಗೆದಂತಹ ಸರಾಸರಿ ಎಷ್ಟಿದೆ? 6.6. ಈ ರೀತಿಯಾಗಿ ಸರಾಸರಿ ಕಂಡುಹಿಡಿಯಬಹುದು ಅಥವಾ ಅವರೇಜ್ ಕಂಡುಹಿಡಿತಾ ಇರಬಹುದು. ಇದನ್ನು ಹೆಚ್ಚಾಗಿ ಎಲ್ಲಿ ಉಪಯೋಗಿಸ್ತಾರೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಒಬ್ಬ ಕ್ರಿಕೆಟ್ ಆಟಗಾರ ಒಂದು 10 ಟೆಸ್ಟ್ ಅಲ್ಲಿ ಅಥವಾ 10 ಒನ್ ಡೇ ಮ್ಯಾಚ್ ಅಲ್ಲಿ ಹೊಡೆದಂತ ಒಟ್ಟು ರನ್ಗಳ ಸಂಖ್ಯೆಯನ್ನ 10 ಟೆಸ್ಟ್ ಇಂದ ಅಥವಾ 10 ಏಕದಿನಗಳಿಂದ ಭಾಗಿಸಿದಾಗ ಅವನ ಸರಾಸರಿ ಸಿಗುತ್ತೆ. ಸರಾಸರಿ ಆದಾದ್ಮೇಲೆ ಅವನ ಆಟದ ಚಾಕಚಕ್ಯತೆಯನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳಿಗೆ ನಾವು ಪಠ್ಯ ಪುಸ್ತಕದಲ್ಲಿರುವಂತಹ ಒಂದು ಲೆಕ್ಕವನ್ನು ತೆಗೆದುಕೊಂಡು ಅವರ್ತಿಗಳು ದತ್ತಾಂಶಗಳಿಗೆ ಯಾವ ರೀತಿ ಸರಾಸರಿ ಕಂಡುಹಿಡಿಯೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಒಂದು ಸಮಸ್ಯೆ ಇದೆ ಪಠ್ಯ ಪುಸ್ತಕದಲ್ಲಿ. ನೋಡಿ, ಒಂದು ಶಾಲೆಯ 10ನೇ ತರಗತಿಯ 30 ವಿದ್ಯಾರ್ಥಿಗಳು 100 ಅಂಕಗಳ ಗಣಿತ ಪತ್ರಿಕೆಯಲ್ಲಿ ಪಡೆದ ಅಂಕಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ವಿದ್ಯಾರ್ಥಿಗಳು ಪಡೆದ ಅಂಕಗಳ ಸರಾಸರಿಯನ್ನು ಕಂಡಿದೆ. ಒಂದು ಶಾಲೆಯಲ್ಲಿ 30 ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯಲ್ಲಿ ತೆಗೆದಂತಹ ಅಂದ್ರೆ 100 ಅಂಕಗಳಿಗೆ ತೆಗೆದಂತಹ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗಿದ್ದಾರೆ. ಹಾಗಾದ್ರೆ ಆ ವಿದ್ಯಾರ್ಥಿಗಳಿಗೆ ಪಡೆದಂತ ಅಂಕಗಳ ಸರಾಸರಿ ಕಂಡಿರಬೇಕಾಗುತ್ತೆ. ವಿದ್ಯಾರ್ಥಿಗಳು ಪಡೆದ ಅಂಕಗಳು
ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಫ್ ಅಂತ ಹೇಳ್ಕೊಳ್ಳೋಣ, ಪಡೆದ ಅಂಕವನ್ನು ಎಕ್ಸ್ ಅಂತ ಹೇಳ್ಕೊಳ್ಳೋಣ. ಇದು ಲೆಕ್ಕ ಕೊಟ್ಟಿದ್ದು ಕೊಡ್ತಿದ್ದೀನಿ. ಹತ್ತು, 20, 36, 40, 50, 56, 60, 70, 72, 80, 88, 92, 95. 10, 1, 1, 3, 4, 3, 2, 4, 4, 1, 1, 2, 3, 1 ಈ ರೀತಿಯಾಗಿ ಲೆಕ್ಕವನ್ನು ಕೊಟ್ಟಿದೆ. ಇದು ಲೆಕ್ಕ. ವಿದ್ಯಾರ್ಥಿ 30 ವಿದ್ಯಾರ್ಥಿ ಪಡೆದಂತಹ ಅಂಕಗಳು 10 ಮಾರ್ಕ್ಸ್‌ನಲ್ಲಿರುವುದು, 20 ಮಾರ್ಕ್ಸ್‌ನಲ್ಲಿರುವುದು, 30 ಮಾರ್ಕ್ಸ್‌ನಲ್ಲಿರುವಷ್ಟು 3 ಈ ರೀತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈಗ ಈ ದತ್ತಾಂಶಗಳಿಗೆ ಅಂದ್ರೆ ಈ ಅಂಕಗಳಿಗೆ ಕಂಡಿಬೇಕು, ನಾವು ಸರಾಸರಿ ಕಂಡಿಬೇಕಾಗುತ್ತೆ. ಸರಾಸರಿ ಕಂಡಿಬೇಕಾದ್ರೆ ಇದು ಕೋಷ್ಟಕ ಸೇವನಕ್ಕಾಗುತ್ತೆ. ಪಡೆದ ಅಂಕಗಳು ಎಕ್ಸ್ ಅಂತ ಹೇಳಿ, ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಫ್, ಇಲ್ಲಿ ಎಫ್ ಮತ್ತು ಎಕ್ಸ್. ಅಡಿ ಅಂಕಗಳು 10, 20, 36, 40, 50, 56, 60, 70, 72, 80, 88, 92, 95. ಹತ್ತಕ್ಕೆ 1, 10ಕ್ಕೆ 1, 3, 4, 50ಕ್ಕೆ 3, 56ಕ್ಕೆ 2, 60ಕ್ಕೆ 4, 4, 72ಕ್ಕೆ 1, 9ಕ್ಕೆ 1, 98ಕ್ಕೆ 2, 92ಕ್ಕೆ 3, ಇದಕ್ಕೆ 1. ಈ ರೀತಿಯಾಗಿ ಲೆಕ್ಕವನ್ನು ಕೊಟ್ಟಾಗ ನಾವು ಕೋಷ್ಟಕವನ್ನು ಆವೇಗ ಸೇರಿಸಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಇದು ಪಡೆದ ಅಂಕಗಳ ಕಾಲಮು, ಇದು ವಿದ್ಯಾರ್ಥಿಗಳ ಸಂಖ್ಯೆ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವಿಲ್ಲಿ ಕೂಡ್ಬೋದು. ಸಿಗ್ಮಾ ಇಲ್ಲಿ ಎಫ್ ಅಂತ ಇರೋದ್ರಿಂದ ಸಿಗ್ಮಾ ಎಫ್ ಅಂತ ಹಾಕ್ಬೇಕಾಗುತ್ತೆ. ಸಿಗ್ಮಾ ಎಫ್ ಅಂತ ಹೇಳಿದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಲೆಕ್ಕದಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ಎಷ್ಟಾಗುತ್ತೆ ಅವರೇ ಕೊಟ್ಟಿರೋದ್ರಿಂದ 30 ಅಂತ ಅವರೇ ಕೊಟ್ಟಿದ್ದಾರೆ. ಬೇಕಾದ್ರೆ ಕೌಂಟ್ ಮಾಡಿ ನೋಡ್ಬೋದು. ಆಯ್ತಾ, 2, 5, 9,
12, 14, 18, 22, 23, 24, 26, 29, 30 ಈ ರೀತಿ ಕಂಡುಹಿಡಿಯಬಹುದು. ಎಷ್ಟು ಎಫ್ ಎಕ್ಸ್ ಅಂತ ಇದೆ. ಪಡೆದ ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮಾಡಬೇಕು. ಎಫ್ ಇಂಟು ಎಕ್ಸ್ ಅಂತ. ಎಫ್ ಇಂಟು ಎಕ್ಸ್ ಅಂತ ಅಂದ್ರೆ ಇದನ್ನ ಗುಣಿಸಬೇಕಾಗುತ್ತೆ. 10 ಒಂದ್ಲೆ 10, 20 ಒಂದ್ಲೆ 20, 36 ಮೂರ್ಲೆ 108, 13, 18 ಎಷ್ಟು 1, 3, 9, 10 ಎಷ್ಟು 4 16, 160, ನೆಕ್ಸ್ಟ್ 5 3 15, 150, ನೆಕ್ಸ್ಟ್ 6 12 ಎಷ್ಟು 1, 10 1, 11 ಎಷ್ಟು 6 24, 240 ಎಷ್ಟು 28, 280 ಎಷ್ಟು 72 ಒಂದ್ಲೆ 72, 81 80 ನೆಕ್ಸ್ಟ್ 88 2 16 ಎಷ್ಟು 1, 16 1, 17 176, 92 ಮೂಲೆ 2 6 ಎಷ್ಟು 9 27 2 6, 9 27, 76 ಎಷ್ಟು 95 95. ಈ ರೀತಿಯಾಗಿ ಎಫ್ ಅನ್ನ ಮತ್ತು ಎಕ್ಸ್ ಅನ್ನ ಮಾಡಬೇಕಾದ್ರೆ ಗುಣಿಸ್ಕೊಳ್ಬೇಕಾಗುತ್ತೆ. ಎಫ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಇದು ಕೂಡಬೇಕಾಗುತ್ತೆ. ಇದನ್ನ ಸಿಗ್ಮಾ ಎಫ್ ಎಕ್ಸ್ ಅಂತ ಹಾಕಬೇಕಾಗುತ್ತೆ. ಮೊತ್ತವನ್ನ ಸಿಗ್ಮಾ ಎಫ್ ಎಕ್ಸ್ ಅಂತ ಹಾಕಬೇಕಾಗುತ್ತೆ. ಕೂಡಬೇಕು. 8 2 10, 10 12, 12 18, 18 24, 24 29 ಎಷ್ಟು 2 2 3 5 11 16 17 17 21 29 36 44 44 53 53 7 60 69 6 7 8 9 10 11 12 13 14 15 16 17 1799 ಕಲ್ಲ ತಪ್ಪಾಗಿದೆ ವಿದ್ಯಾರ್ಥಿಗಳೇ. 10 20 108 160 150 112 290 280 72 80 176 276 95 ಏಳಾಗಬೇಕು. ಈ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕವನ್ನ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮಾಡಬೇಕಾದಲ್ಲಿ ಗುಣಿಸ್ಕೊಳ್ಬೇಕಾಗುತ್ತೆ. ಈಗ ಸರಾಸರಿ ಎಕ್ಸ್ ಬಾರ್ ಇದನ್ನ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಂತ ಹಾಕೋಬೇಕಾಗುತ್ತೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಬಂದಂತ ಮೊತ್ತವನ್ನು ಭಾಗಿಸಬೇಕಾಗುತ್ತೆ. ಅಲ್ಲಿಗೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 1779 ಬೈ ವಿದ್ಯಾರ್ಥಿ ಸಂಖ್ಯೆ ಎಷ್ಟು 30. ಸಿಗ್ಮಾ ಎಫ್ ಎಕ್ಸ್ ಬೆಲೆ 1779, ಸಿಗ್ಮಾ ಎಫ್ ಬೆಲೆ ಎಷ್ಟು 30. ಈಗ ನೋಡಿ ಇದು 30 3 ಬಗ್ಗೆಲ್ಲ ಹೋಗುತ್ತೆ. ಈಗ 1779 3 ಬಗ್ಗೆಲ್ಲಿ ಹೋಗುತ್ತಲ್ಲ ಅಂತ ಪರೀಕ್ಷೆ ಮಾಡಬೇಕಾಗುತ್ತೆ. ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಸಂಖ್ಯೆಯನ್ನು ಕೊಟ್ಬಿಟ್ಟು ನಿಮಗೆ 8ನೇ ತರಗತಿಯಲ್ಲಿ ಬಾಧ್ಯತೆ ನಿಯಮ ಇದೆಯಲ್ಲ, ಆ ನಿಯಮದ ಆಧಾರದ ಮೇಲೆ 1779 3 ಬಗೆ ಹೋಗೋದು ಚೆಕ್ ಮಾಡ್ತಾ ಹೋಗ್ಬೋದು. ಅಲ್ಲಿಗೆ 9 10 10 17 17 24 ಆಗುತ್ತೆ. 24 3 ಬಗೆ ಭಾಗ ಆಗೋದ್ರಿಂದ 1779 3 ಬಗೆ ಭಾಗ ಆಗುತ್ತೆ ಅಂತ ಹಿಡ್ಕೊಬಹುದು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ನೋಡಿ 3 30. ಈಗ 3 3 15 2 ಉಳಿತು 27 ಆಯ್ತು. 3 27
ಎಷ್ಟು 3 3 9 ಅಲ್ಲಿಗೆ 593 ಆಯ್ತು. ಈಗ 10ರಿಂದ ಇದನ್ನ ಭಾಗಿಸಿ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ 102ರಿಂದ 59.3 ಬರ್ತಾ. ಅಲ್ಲಿಗೆ ವಿದ್ಯಾರ್ಥಿಗಳು ಪಡೆದಂತಹ ಸರಾಸರಿ ಎಷ್ಟಪ್ಪ ಅಂದ್ರೆ 59.3. ನೋಡಿ, ಸರಾಸರಿಗೆ ಯಾವುದೇ ಮೂಲಮಾನ ಇರೋದಿಲ್ಲ. ಮೂಲಮಾನ ಅಂದ್ರೆ ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್, ಕೆಜಿ ಯಾವುದೇ ಮೂಲಮಾನ ಇರೋದಿಲ್ಲ. ಅದರಿಂದ ಸರಾಸರಿನ ಈ ರೀತಿಯಾಗಿ ನಾವು ಅವರಿಗೆ ದತ್ತಾಂಶಗಳಿಗೆ ಕಂಡುಹಿಡಿಯುತ್ತಾ ಹೋಗ್ಬೋದು. ನೋಡಿ, ಇದೇ ಲೆಕ್ಕವನ್ನ ನೀವು ಈ ವರ್ಷ 10ನೇ ತರಗತಿಯಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಅಂದ್ರೆ ದತ್ತಾಂಶಗಳನ್ನ ವರ್ಗೀಕರಣ ಮಾಡಿಬಿಟ್ಟು ಯಾವ ರೀತಿ ಕಂಡುಹಿಡಿಯೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವರ್ಗೀಕರಣ ಯಾವ ರೀತಿ ಮಾಡೋದಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಮಾಡೋದು ಅಂದ್ರೆ ವರ್ಗಾಂತರ ಗಾತ್ರ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ 10ರಿಂದ 25 ಮಾರ್ಕ್ಸ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು. ಅದೇ ರೀತಿ ವರ್ಗಾಂತರ ಗಾತ್ರ 15 ಇಟ್ಕೊಂಡ್ರೆ ವರ್ಗಾಂತರ ಗಾತ್ರ ಎಷ್ಟು 15 ಇಟ್ಕೊಂಡ್ರೆ ನಾವು ವ್ಯಾಪ್ತಿ ವರ್ಗಾಂತರ ವ್ಯಾಪ್ತಿ ಅಂತ ಹೇಳ್ತಾರೆ ಅಥವಾ ಗಾತ್ರ ಅಂತ ಹೇಳ್ತಾರೆ. 15 ಇಟ್ಕೊಂಡ್ರೆ 10ರಿಂದ 25, 25ರಿಂದ 40, 40ರಿಂದ 55 ಈ ರೀತಿಯಾಗಿ ವರ್ಗಾಂತರ ಗಾತ್ರವನ್ನ ವ್ಯಾಪ್ತಿಗಳ ಆಧಾರದ ಮೇಲೆ ಇಟ್ಕೊಂಡು ಈ ತಾರೆ ವರ್ಗೀಕೃತ ದತ್ತಾಂಶಕ್ಕೆ ಯಾವ ರೀತಿ ಸರಾಸರಿಯನ್ನು ಕಂಡುಹಿಡಿಯೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದೇ ಸಮಸ್ಯೆಯನ್ನ ನಾವು ವರ್ಗಾಂತರ ವ್ಯಾಪ್ತಿ ಅದರ ಆಧಾರದ ಮೇಲೆ ಲೆಕ್ಕ ಬರ್ಕೊಳ್ತಾ ಹೋದ್ರೆ ಹೇಗೆ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ವರ್ಗಾಂತರ CI ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತಾರೆ. ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿ ವರ್ಗಾಂತರ ಗಾತ್ರವನ್ನು ನಾವು 15 ಇಟ್ಕೊಂಡ್ರೆ 10ರಿಂದ 25 ಅಂಕಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 25ರಿಂದ 40, ಎಷ್ಟು 40ರಿಂದ 55, ಎಷ್ಟು 55ರಿಂದ 70, 70ರಿಂದ 85, ಎಷ್ಟು 85ರಿಂದ 100. ಈ ರೀತಿಯಾಗಿ ನಾವು ವರ್ಗಾಂತರ ವ್ಯಾಪ್ತಿಯನ್ನು ಇಟ್ಕೊಂಡ್ರೆ 10ರಿಂದ 25 ತೆಗೆದಂತ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 2. ಅವರೇ ಕೊಟ್ಟಿದ್ದಾರೆ, ವರ್ಗೀಕರಣ ಮಾಡಿಕೊಟ್ಟಿದ್ದಾರೆ. ಅದರ ಆಧಾರದ ಸಮಸ್ಯೆ ಬಿಡಿಸಬಹುದು. ಇದು 3, 25ರಿಂದ 40 ಅಂಕ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 3, ಎಷ್ಟು 7, 6, 6, ಎಷ್ಟು 6, 2, 3, 7, 6, 6, 6 ಈ ರೀತಿಯಾಗಿ ಕೊಟ್ಟಿರ್ತಾರೆ. ಈಗ ಈ ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿಯಾಗಿ ಸರಾಸರಿ ಕಂಡುಹಿಡಿಯೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ವರ್ಗಾಂತರ ಬರ್ಕೊಬೇಕು. ವಿದ್ಯಾರ್ಥಿಗಳ ಸಂಖ್ಯೆ F, ಒಂದು 2 3 4 5 6 10ರಿಂದ 25, 25ರಿಂದ 40, 40ರಿಂದ 55, 55ರಿಂದ 70, 70ರಿಂದ 85, 85ರಿಂದ 100. 10ರಿಂದ 25 ಅಂಕ ತೆಗೆದ ಸಂಖ್ಯೆ ಎಷ್ಟು 2. ಇದು 3, 7, 6, 6, 6. ಇದಾದ ನಂತರ ನೋಡಿ, ಈ ಲೆಕ್ಕ ಎಷ್ಟು ಕೊಟ್ಟಿರ್ತಾರೆ ಇದು ನೀವು 4 ಕಾಲಮ್ ಹಾಕೊಳ್ಬೇಕಾಗುತ್ತೆ.
ಇನ್ನೊಂದು ವರ್ಗಾಂತರ ಮಧ್ಯಬಿಂದು. ವರ್ಗಾಂತರದ ಮಧ್ಯಬಿಂದು ಅದು ಎಕ್ಸ್ ಅಂತ ಕರೀತಾ ಹೋಗ್ತಾರೆ. ವರ್ಗಾಂತರ ಮಧ್ಯಬಿಂದುನ ಎಕ್ಸ್ ಅಂತ ಕರೀಬಹುದು. ನೋಡಿ, ವರ್ಗಾಂತರ 1025 ಇಲ್ಲ, ಇದಕ್ಕೆ ಮಧ್ಯಬಿಂದು ಕಂಡಿದೆ ಅಂದ್ರೆ ಮೇಲ್ಮಿತಿ ಮತ್ತು ಕೆಳಮಿತಿಗಳ ಮೇಲ್ಮಿತಿ ಮತ್ತು ಕೆಳಮಿತಿಗಳ ಮೊತ್ತವನ್ನ 2ರಿಂದ ಭಾಗಿಸಬೇಕಾಗುತ್ತೆ. 2ರಿಂದ ಭಾಗಿಸ್ಬಿಟ್ಟು ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಮಧ್ಯಬಿಂದು ಕೆಳಮಿತಿ ಪ್ಲಸ್ ಮೇಲಿನ ಮಿತಿ ಡಿವೈಡ್ ಬೈ 2 ರೀತಿಯ ಭಾಗಿಸಬೇಕಾಗುತ್ತೆ. ಮಧ್ಯಬಿಂದು ಎಕ್ಸ್ ಇಸ್ ಈಕ್ವಲ್ ಟು ಮೊದಲನೇ ವರ್ಗಾಂತರದಲ್ಲಿ 10 ಪ್ಲಸ್ 25 ಡಿವೈಡ್ ಬೈ 2 ಇದು ಮಾಡಬೇಕಾಗುತ್ತೆ. 10 ಮತ್ತು 25ರ ಮಧ್ಯಬಿಂದು ಎಷ್ಟಾಗುತ್ತೆ? ಅಲ್ಲಿಗೆ 35 ಬೈ 2. 35ನ 2ರಿಂದ ಭಾಗಿಸಿದ್ರೆ 17.5. ಅಲ್ಲಿಗೆ 10 ಮತ್ತು 25ರ ಮಧ್ಯಬಿಂದು ಎಷ್ಟು? 17.5. ಇದೇ ರೀತಿಯಾಗಿ ಇದು ಒಂದೇದು, ಇದು ಎರಡನೇದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 25 ಪ್ಲಸ್ 40 ಬೈ 2 ಕೂಡಬೇಕಾಗುತ್ತೆ. 5ಕ್ಕೆ 5 ನೆಕ್ಸ್ಟ್ 12 65 ಬೈ 2 60ರ ಅರ್ಧ 32.5 32.5 ರೀತಿ ಮಧ್ಯಬಿಂದು ಬರ್ತಾ ಹೋಗುತ್ತೆ. ಅದೇ ರೀತಿ ಇದಕ್ಕೆ 47.5, ಇದಕ್ಕೆ 62.5, ನೆಕ್ಸ್ಟ್ ಇದಕ್ಕೆ 70 82.7 87.5, ಇದಕ್ಕೆ 92.5. ಈ ರೀತಿ ಲೆಕ್ಕವನ್ನು ಬಿಡಿಸ್ತಾ ಹೋಗುತ್ತೆ. ಈ ರೀತಿ ಬರ್ತಾ ಹೋಗುತ್ತೆ, ಮಧ್ಯಬಿಂದು ಬರ್ತಾ ಹೋಗುತ್ತೆ. ಮಧ್ಯಬಿಂದುನ ಈ ರೀತಿ ಕಂಡುಹಿಡಿಯಬೇಕಾಗುತ್ತೆ. 92.5 77.5 ಬರುತ್ತೆ. ಸಾರಿ, 77.5 ಎಷ್ಟು? 62.5 47.5 32.5. ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸೋದ್ರ ಮೂಲಕ ಲೆಕ್ಕ ಬಿಡಿಸಿದ್ರೆ ಪ್ರತಿಯೊಂದಕ್ಕೂ ಲೆಕ್ಕವನ್ನು ಬಿಡಿಸಿದ್ರೆ ಮಧ್ಯಬಿಂದುವನ್ನ ಕಂಡುಹಿಡಿಯಬಹುದು. ಇಲ್ಲಿ ಸಿಗ್ಮಾ ಎಫ್ ಅಂತ ಹೇಳಿ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಲೆಕ್ಕ ಅವ್ರಿಗೆ ಕೊಟ್ಟಿರೋ 30 ಅಂತ ಕೊಟ್ಟಿದ್ರೆ, ಯಾಕಂದ್ರೆ ಕೋಡ್ ನೋಡಿ 15 20 27 30. ಈಗ ನೋಡಿ ನೆಕ್ಸ್ಟ್ ಎಫ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಅನ್ನು ಮತ್ತೆ ಎಕ್ಸ್ ಅನ್ನು ಎರಡನ್ನೇ ಮಾಡಬೇಕು, ಬಂದಿರುವಂತ ಸಂಖ್ಯೆ ಗುಣಿಸಬೇಕಾಗುತ್ತೆ. ನೆಕ್ಸ್ಟ್ 5 2 10 ದಶಕ 1 2 ದಶಕ 1 7 14 15 ದಶಕ 1 2 2 1 35.0. ಇದೇ ರೀತಿ 3 5 15 ದಶಕ 1 2 6 1 7 3 9 97.5. 7ರಿಂದ 2 35 ದಶಕ 3 ಪಾಯಿಂಟ್ 49 49 3 52 ದಶಕ 5 7 28 ಇದು 33. ನೆಕ್ಸ್ಟ್ 6ರಿಂದ 6 30 ದಶಕ 3 12 12 3 15 ದಶಕ 1 36 1 37. ಎಷ್ಟು? 6 30 ದಶಕ 3 42 3 45 ದಶಕ 4 42 42 4 46. ಎಷ್ಟು? 6 30 ದಶಕ 3 12 12 3 15 ದಶಕ 1 54 54 1 55.
ಈ ರೀತಿಯಾಗಿ ನಾವು F1 ಮತ್ತೆ X ಏನ್ ಮಾಡ್ಬೇಕಾಗ್ತದೆ ಗುಣಿಸ್ಕೊಂಡಾಗ Fx ಮೇಲೆ ಬರುತ್ತೆ. ಈಗ ನಾವು ಮಾಡಿರೋ ತಪ್ಪಸನ್ನ ಚೆಕ್ ಮಾಡ್ಕೊಂಡ್ಬರೋಣ ಸರಿ. 35 95.5 332.5 375 465 ಇಲ್ಲ 555 ಇದಷ್ಟು ಕೂಡ್ಕೊಳ್ಳೋಣ. 5 10 ದಶಕ 1 ಅಲ್ಲಿಗೆ 5 7 12 14 19 24 29 30 ಎಷ್ಟು 3 3 3 6 6 9 15 15 3 18 18 3 18 7 18 7 25 25 31 31 ಇದು 36 3 3 6 9 9 13 13 5 18 1860 ಕರೆಕ್ಟ್ ಇದೆ. ಇದು ಏನಪ್ಪಾ ಅಂತ ಹೇಳಿದ್ರೆ ಸಿಗ್ಮಾ Fx ಮೊತ್ತ ಇದೆ. ಮಧ್ಯಬಿಂದು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಗುಣಿಸಿ ಬಂದಂತ ಮೊತ್ತ ಎಷ್ಟು ಸಿಗ್ಮಾ Fx 1860 ಆಯ್ತು. ಈಗ ಸಿಗ್ಮಾ Fx ಅನ್ನ ಸಿಗ್ಮಾ ಎಫ್ ಇಂದ ಭಾಗಿಸಿದ್ರೆ ನಮಗೆ ಸಿಗುತ್ತೆ ಸರಾಸರಿ ಸಿಷ್ಟ ಆಗುತ್ತೆ. ಸರಾಸರಿ x bar is equal to sigma fx by sigma f. x bar is equal to sigma fx ಅಂತ ಹೇಳಿದ್ರೆ 1860 divided by ಎಷ್ಟು 30. 0 ಕ್ಯಾನ್ಸಲ್ ಆಗುತ್ತೆ. x bar is equal to ನೋಡಿ 3 ಮಿತಿಯಲ್ಲಿ ಬಾಕ್ಸ್ ಮಾಡೋಣ. 3 ಆಗಲೇ 18 2 6 ಅಲ್ಲಿಗೆ 62 ನೋಡಿ. ಈಗ ಸರಾಸರಿ ಎಷ್ಟು ಬಂತಿಗೆ 62 ನೋಡಿ. ನೇರ ವಿಧಾನದ ಲೆಕ್ಕ ಮಾಡಿದಾಗ ಈ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಬರುತ್ತಪ್ಪ ಅಂದ್ರೆ 62 ಬರುತ್ತೆ. ಈ ರೀತಿಯಾಗಿ ನಾವು ವರ್ಗೀಕೃತ ದತ್ತಾಂಶದ ಸರಾಸರಿ ಕಂಡುಹಿಡಿಯಬಹುದು. ಈ ವಿಧಾನದಲ್ಲಿ ಕಂಡುಹಿಡಿಯುವಂತಹ ವಿಧಾನಕ್ಕೆ ಅಂತ ಕರೀತಾರಪ್ಪ ಅಂತ ಹೇಳಿದ್ರೆ ನೇರ ವಿಧಾನ ಅಂತ ಹೇಳ್ತಾರೆ. ಈ ರೀತಿ ನೇರ ವಿಧಾನದಲ್ಲಿ ಕೂಡ ನಾವು ಸರಾಸರಿಯನ್ನು ಕಂಡುಹಿಡಿತಾ ಹೋಗ್ಬೋದು. ಈಗ ವಿದ್ಯಾರ್ಥಿಗಳೇ ಇದೇ ತರ ಅಭ್ಯಾಸ 13.1 ಅಭ್ಯಾಸ 13.1 ಬೇರೆ ಬೇರೆ ಲೆಕ್ಕಗಳಿದ್ದಾವೆ. ಆ ಲೆಕ್ಕಗಳಿಗೆ ಅಥವಾ ಸಮಸ್ಯೆಗಳಿಗೆ ನೀವು ನೇರ ವಿಧಾನದಲ್ಲಿ ಸರಾಸರಿಯಿಂದ ಕಂಡುಹಿಡಿಯುವಂಥ ವಿಧಾನವನ್ನ ತಿಳ್ಕೊಳ್ಳಿ.